ನಮಸ್ಕಾರ. ದುಡ್ಡಿನ ಭವಿಷ್ಯ, ಮನಿ ಭವಿಷ್ಯ. ಯಾವುದೇ ವ್ಯಕ್ತಿ ಆದರೂ ಲಕ್ಷ ಲಕ್ಷ ಕೋಟಿ ಕೋಟಿ ಸಂಪಾದನೆ ಮಾಡಬೇಕಪ್ಪ ಅಂತಂದರೆ ರಾಶಿ, ನಕ್ಷತ್ರ, ಲಗ್ನ, ಪಾದ, ಯೋಗ, ಕರಣ ಯಾವುದನ್ನು ಆಗಿರಲಿ, ಗ್ರಹದಲ್ಲಿ, ನಕ್ಷತ್ರದಲ್ಲಿ, ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಈ ದಶಾ ಅಂತೀವಿ ನಾವು. ದಶಾ ಅಂತಂದರೆ ಇಲ್ಲಿ ಬಸ್ನಲ್ಲಿರೋ ಒಬ್ಬ ಡ್ರೈವರು, ದಶಾ ಅಂತಂದರೆ ಟ್ರೈನ್ ಓಡಿಸ್ತಿರೋ ಒಬ್ಬ ಡ್ರೈವರು, ಭುಕ್ತಿಗಳು ಅಂತಂದರೆ ಪ್ಯಾಸೆಂಜರ್ಸ್ಗಳು ಇದ್ದಂಗೆ. ಅರ್ಥ ಮಾಡ್ಕೊಳ್ಳಿ, ದಶಾಭುಕ್ತಿಗಳಂದರೆ ಬಸ್ಸು, ಟ್ರೈನು, ಏರೋಪ್ಲೇನು ಓಡಿಸ್ತೀರಾ ಡ್ರೈವರ್ ಇದ್ದಂಗೆ. ಡ್ರೈವರ್ ಚೆನ್ನಾಗಿದ್ದರೆ ಪ್ಯಾಸೆಂಜರ್ಸುಗಳೆಲ್ಲ ಸೇಫಾಗಿ ಹೋಗ್ಬಿಟ್ಟು ಅವ್ರವ್ರೂರು ತಲುಪ್ತಾರೆ. ಅದೇ ಥರ ಜ್ಯೋತಿಷ್ಯದಲ್ಲಿ ಈ ದಶಾ, ಯಾವುದೇ ಗ್ರಹದ ದಶಾ ಆಗಲಿ, ಯಾವುದೇ ಗ್ರಹದ ದಶದಲ್ಲಿ, ನಕ್ಷತ್ರದಲ್ಲಿ, ಎಸ್ಪೆಷಲಿ ಈ ದಶಾಭುಕ್ತಿಗಳಲ್ಲಿ ದಶದಲ್ಲಿ ಬರಬೇಕು. ದಶದಲ್ಲಿ ಏನಾನ 2ನೇ ಮನೆ, 4ನೇ ಮನೆ, 6ನೇ ಮನೆ, 7ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆ ಏನನ್ನ ಬಂದುಬಿಡ್ತು ಅಂತಂದರೆ ಲಕ್ಷ ಲಕ್ಷ ಕೋಟಿ ಕೋಟಿ ದುಡ್ಡು ಸಂಪಾದನೆ ಮಾಡ್ತಾನೆ. ಯಾವುದರದಿಂದ? ಉದ್ಯೋಗದಿಂದ. ಯಾವುದೇ ಉದ್ಯೋಗ ಆಗ್ಬೋದು, ಪ್ರೈವೇಟ್ ಆಗ್ಬೋದು, ಗೌರ್ಮೆಂಟ್ ಆಗ್ಬೋದು, ವ್ಯಾಪಾರ ಬಿಸ್ನೆಸ್ಸಿಂದ ದುಡ್ಡು, ಅಗ್ರಿಕಲ್ಚರ್ ವ್ಯವಸಾಯದಿಂದ ದುಡ್ಡು, ನಿಧಿ ಸಿಗ್ಬೋದು, ಲಾಟ್ರಿ ಹೊಡಿಬೋದು, ಪಿತ್ರಾರ್ಜಿತ ಆಸ್ತಿಯಿಂದ ಬರ್ಬೋದು, ಅನ್ಯ ಮೂಲಗಳಿಂದ ದುಡ್ಡು ಸಿಗಬಹುದು, ಗಂಡನ ಕಡೆಯಿಂದನೇ ಬರ್ಬೋದು, ಹೆಂಡತಿ ಕಡೆಯಿಂದನೇ ಬರ್ಬೋದು, ಅತ್ತೆ ಮಾವನ ಕಡೆಯಿಂದನೇ ಬರ್ಬೋದು, ತಂದೆ ತಾಯಿಯಿಂದನೇ ಬರ್ಬೋದು, ಆಸ್ತಿಗಳಿಂದ ಬರ್ಬೋದು, ರಿಯಲ್ ಎಸ್ಟೇಟಿಂದ ಬರ್ಬೋದು, ಮೈನಿಂಗು, ಕನ್ಸ್ಟ್ರಕ್ಷನ್ ಫೀಲ್ಡಿಂದ, ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿಂದ ಬರ್ಬೋದು, ರಾಜಕೀಯದಲ್ಲಿ ಇರ್ತಾರೆ, ರಾಜಕೀಯದಿಂದ ದುಡ್ಡು ಬರ್ಬೋದು ಗೆದ್ದು, ಫಿಲ್ಮ್ ಲ್ಯಾಂಡಲ್ಲಿ, ಚಿತ್ರರಂಗದಿಂದ ದುಡ್ಡು, ಮೀಡಿಯಾದಿಂದ ದುಡ್ಡು, ಮಾಧ್ಯಮಗಳಿಂದ ದುಡ್ಡು, ಕೈಗಾರಿಕೆಯಿಂದ ದುಡ್ಡು, ಕೈಗಾರಿಕೋದ್ಯಮದಿಂದ ದುಡ್ಡು, ಉದ್ಯಮಿಗಳಾಗಿರ್ತಾರೆ. ಇದೇ ಫೀಲ್ಡಿಂದ ಬರುತ್ತೆ ಅಂತ ಇದು ಮಾಡೋಕ್ಕಾಗಲ್ಲ. ಈ ಒಂದು ದಶದಲ್ಲಿ ಯಾವುದೇ ಗ್ರಹದ ದಶ, ಅದಕ್ಕೆ ಜಾತಕ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಜಾತಕ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ದಶಾಭುಕ್ತಿಗಳಲ್ಲಿ ಎಸ್ಪೆಷಲಿ ದಶದಲ್ಲಿ ಏನಾನ ಈ ಕಾಂಬಿನೇಷನ್ಸ್ಗಳು ಏನಾನ ಬಂದುಬಿಡ್ತು ಅಂದರೆ ಲಕ್ಷ ಲಕ್ಷ ಕೋಟಿ ಕೋಟಿ ಸಂಪಾದನೆ ಮಾಡೇ ಮಾಡ್ತಾನೆ. ಅಷ್ಟು ಒಂದು ಶಕ್ತಿ ತಾಕತ್ತಿದೆ ಈ ಒಂದು ಜಾತಕಕ್ಕೆ. ಅದರಲ್ಲೂ ಇಂಡಿವಿಜುವಲ್ ಜಾತಕಗಳಿಗೆ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದ್ರೆ ಅಲ್ವಾ ಗುರುಗಳೇ ಬರೋದು ಅಂತಂದರೆ, ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ಅಗ್ರಿಕಲ್ಚರು, ರಾಜಕೀಯದ ನಿಂತುಬಿಟ್ಟಿದ ತಕ್ಷಣ ರಾಜಕೀಯದಲ್ಲಿ ಗೆಲ್ಲಿಸ್ಬಿಡ್ತಾರ ಜನ? ಅವನು ಎಫರ್ಟ್ ಹಾಕಬೇಕು, ಶ್ರಮ ಪಡಬೇಕು, ಆ ಕ್ಷೇತ್ರದಲ್ಲಿ ಹೆಸರು ಮಾಡಬೇಕು, ಕ್ಷೇತ್ರದಲ್ಲಿ ಕೆಲಸ ಮಾಡಿದರೆ ಜನ ಓಟ್ ಹಾಕ್ತಾರೆ, ಸುಮ್ಮನೆ ಓಟ್ ಹಾಕಲ್ಲ. ಫಿಲ್ಮ್ ಲ್ಯಾಂಡಿಂದ ಅವ್ರದ್ದೇ ಆದ ಒಂದು ಶ್ರಮಗಳಿರುತ್ತೆ. ಬೆವರು ಸುರಿಸಿ ಕಷ್ಟಪಟ್ಟು ಶ್ರಮಪಟ್ಟು ಉದ್ಯೋಗ, ವ್ಯಾಪಾರ, ಇನ್ನೊಂದು ಮತ್ತೊಂದು ಮಾಡೋದು ಸರ್ವೇ ಸಾಮಾನ್ಯ. ಬಟ್ ಈ ಅದೃಷ್ಟ ಅನ್ನೋದೊಂದು ಬೇಕಲ್ಲ, ಹಣೆ ಬರ ಚೆನ್ನಾಗಿರ್ಬೇಕಲ್ಲ, ಲಕ್ ಅಂತೀವಿ. ದೇವರ ಆಶೀರ್ವಾದ, ಗ್ರಹಗಳ ಆಶೀರ್ವಾದ, ನಕ್ಷತ್ರದ ಆಶೀರ್ವಾದ, ಈ ದಶದ ಒಂದು ಆಶೀರ್ವಾದ ಬೇಕಲ್ಲ. ಈ ಒಂದು ಕಾಂಬಿನೇಷನ್ ಇರಬೇಕು. 2ನೇ ಮನೆ, 4ನೇ ಮನೆ, 6ನೇ ಮನೆ, 7ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆ ಬಂದಿದ್ದರೆ ಗ್ಯಾರಂಟಿ ಸಿಕ್ಕಾಬಟ್ಟೆ ದುಡ್ಡು ಮಾಡ್ತೀರಾ, ಲಕ್ಷಾಧಿಪತಿಗಳಾಗ್ತೀರಾ, ಕೋಟ್ಯಾಧಿಪತಿಗಳಾಗ್ತೀರಾ ನಿಮ್ಮ ಕರ್ಮಾನುಸಾರ. ಅದಕ್ಕೋಸ್ಕರ ನಾವು ಯಾವ ವೃತ್ತಿನ ಆಯ್ಕೆ ಮಾಡ್ತೀವ ಅದರಿಂದ ದುಡ್ಡು ಬರುತ್ತೆ. ನೀವು ಯಾವುದು ವ್ಯಾಪಾರ ಮಾಡಬೇಕು ಅನ್ಕೊತೀರಾ, ಯಾವ ಬಿಸ್ನೆಸ್ ಮಾಡಬೇಕು ಅನ್ಕೊತೀರಾ, ಯಾವ ಉದ್ಯೋಗ ಮಾಡಬೇಕು ಅನ್ಕೊತೀರಾ, ಸಾಫ್ಟ್ವೇರ್ ಫೀಲ್ಡಿಂದ ಉದ್ಯೋಗ ಮಾಡಿದರೆ ಅದರಿಂದ ದುಡ್ಡು. ನಿಮ್ಮ ಆಯ್ಕೆಗಳು ಏನಿರುತ್ತೆ, ಜೀವನ ಆ ಒಂದು ಆಯ್ಕೆ ನಿಮ್ಮ ಜೀವನನ ಬದಲಾವಣೆ ಮಾಡುತ್ತೆ. ಅದಕ್ಕೆ
ಇದು ಒಂದು ಜಾತಕ ಬಹಳ ಮುಖ್ಯ ಆಗುತ್ತೆ. ಇದು 100% ದುಡ್ಡಿನ ಭವಿಷ್ಯ, ಮನಿ ಭವಿಷ್ಯ. ಅರ್ಥ ಆಯ್ತಾ? ನಮಸ್ಕಾರ.